ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಒಣ ದ್ರಾಕ್ಷಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುತ್ತೇವೆ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಾವಿರಾರು ವರ್ಷಗಳಿಂದಲೇ ಒಣ ದ್ರಾಕ್ಷಿಯನ್ನು ನಾವು ಉಪಯೋಗಿಸುತ್ತಾ ಇದ್ದೇವೆ. ಆದರೆ ನಾವು ನಮ್ಮ ಬಾದಾಮಿಗೆ ಕೊಟ್ಟ ಪ್ರಾಮುಖ್ಯತೆಯನ್ನು ಈ ಒಣ ದ್ರಾಕ್ಷಿಗೆ ಕೊಟ್ಟಿಲ್ಲ. ಯಾಕೆಂದರೆ ಇದು ನಮಗೆ ಅಗ್ಗದ ಬೆಲೆಯಲ್ಲಿ ಸಿಗುತ್ತದೆ ಎಂದು ಇದನ್ನು ನಾವು ಕಡೆಗಣಿಸುತ್ತಾನೆ ಬಂದಿದ್ದೇವೆ. ಆದರೆ ಇದರ ಸೇವನೆಯಿಂದ ನಿಮಗೆ ಎಷ್ಟೆಲ್ಲ ಉಪಯೋಗವಿದೆ ಅಂತ ಗೊತ್ತಾದರೆ ನೀವು ನಿತ್ಯವೂ ಇದನ್ನು ಸೇವಿಸಲು ಇಷ್ಟಪಡುತ್ತೀರಿ. ಅದರಲ್ಲೂ ನೀರಿನಲ್ಲಿ ನೆನೆಸಿದ ಒಣ ದ್ರಾಕ್ಷಿಯ ಸೇವನೆ ಮಾಡುವುದರಿಂದ ಎಷ್ಟೆಲ್ಲ ಉಪಯೋಗವಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸುಮಾರು 8 ರಿಂದ 10 ಒಣ ದ್ರಾಕ್ಷಿಗಳನ್ನು ತೆಗೆದುಕೊಂಡು ರಾತ್ರಿ ಇಡೀ 1 ಲೋಟ ತಣ್ಣೀರಿನಲ್ಲಿ ನೆನೆಸಿಟ್ಟು ಮರುದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೆನೆಸಿಟ್ಟ ಒಣ ದ್ರಾಕ್ಷಿಯನ್ನು ತಿಂದು ಅದರ ನೀರನ್ನು ಕುಡಿಯುವುದರಿಂದ ಉತ್ತಮವಾದ ಪ್ರಯೋಜನಗಳನ್ನು ಪಡೆಯಬಹುದು. ಅವುಗಳು ಯಾವುದೆಂದರೆ, ಮೊದಲನೇ ಪ್ರಯೋಜನ ಯಾವುದು ಎಂದರೆ ಕಣ್ಣಿನ ದೃಷ್ಟಿ ಕಾಪಾಡುತ್ತದೆ. ಹೌದು, ಸಾಮಾನ್ಯವಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ನಾವು ಯಾರು ಅಷ್ಟು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ವಯಸ್ಸಿನ ತಕ್ಕ ಹಾಗೆ ನಮ್ಮ ದೃಷ್ಟಿ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತದೆ. ದೃಷ್ಟಿ ದೋಷ ಕೂಡ ಬರಬಹುದು. ಆದರೆ ಒಣ ದ್ರಾಕ್ಷಿ ತಿನ್ನುವುದರಿಂದ ಅದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣಗಳು ಅಷ್ಟು ಬೇಗ ನಮ್ಮ ದೃಷ್ಟಿ ಹಾಳಾಗದೆ ಇರೋ ಹಾಗೆ ಮಾಡುತ್ತದೆ. ಮತ್ತು ಒಣ ದ್ರಾಕ್ಷಿಯು ಹೃದಯದ ತೊಂದರೆಗಳಿಂದ ರಕ್ಷಿಸುತ್ತದೆ. ಹೌದು, ಒಣ ದ್ರಾಕ್ಷಿಯಲ್ಲಿ ಉತ್ತಮ ಪ್ರಮಾಣದ ಕರಗುವಂತಹ ನಾರಿನ ಪದಾರ್ಥ ಇದೆ ಮತ್ತು ಇದರೊಂದಿಗೆ ಹಲವಾರು ಇತರ ಪೌಷ್ಟಿಕಾಂಶಗಳು ಕೂಡ ಇವೆ. ಈ ಪೌಷ್ಟಿಕಾಂಶಗಳು ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಸಂಗ್ರಹವಾಗದಂತೆ ತಡೆದು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಲು ನೆರವಾಗುತ್ತದೆ. ಇದರ ಮೂಲಕ ಹೃದಯಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ಕೂಡ ರಕ್ಷಣೆ ಮಾಡುತ್ತದೆ. ಅಷ್ಟೇ ಅಲ್ಲ, ನಮ್ಮ ಮೂತ್ರಪಿಂಡಗಳನ್ನು ಕೂಡ ರಕ್ಷಣೆ ಮಾಡುತ್ತದೆ. ಹೌದು, ಮೂತ್ರಪಿಂಡಗಳಲ್ಲಿ ಸಂಗ್ರಹವಾದ ಕಲ್ಮಶಗಳನ್ನು ನಿವಾರಿಸಲು ಒಣ ದ್ರಾಕ್ಷಿ ನೆನೆಸಿದ ನೀರು ಉತ್ತಮವಾಗಿದೆ. ಇದರಿಂದ ಮೂತ್ರಪಿಂಡಗಳ ಒಳಗಿನ ಕಲ್ಲು ಉಂಟಾಗುವುದು, ಸೋಂಕು ಉಂಟಾಗುವುದು ಮೊದಲಾದ ತೊಂದರೆಗಳಿಂದ ರಕ್ಷಣೆ ಪಡೆಯಬಹುದು. ಮತ್ತು ಇದರಿಂದ ಇನ್ನೊಂದು ಉತ್ತಮವಾದ ಪ್ರಯೋಜನ ಯಾವುದು ಎಂದರೆ ಮಲಬದ್ಧತೆಯನ್ನು ಹೋಗಲಾಡಿಸುತ್ತದೆ. ಹೌದು, ಸರಿಯಾಗಿ ಮಲ ವಿಸರ್ಜನೆ ಆಗುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಸಾಮಾನ್ಯವಾಗಿ ನಾರಿನಾಂಶ ಇರೋ ಪದಾರ್ಥ ತಿಂದ್ರೆ ನಮಗೆ ಚೆನ್ನಾಗಿ ಜೀರ್ಣ ಆಗುತ್ತದೆ ಅನ್ನುವುದು ಎಲ್ಲರಿಗೂ ಗೊತ್ತೇ ಇದೆ. ಹಾಗೆ ಒಣ ದ್ರಾಕ್ಷಿಯನ್ನು ನಾವು ತಿನ್ನೋ ಆಹಾರ ಪದಾರ್ಥ ಸರಾಗವಾಗಿ ಪಚನ ಆಗೋ ಹಾಗೆ ಮಾಡುತ್ತದೆ. ಅಷ್ಟೇ ಅಲ್ಲ, ಕರುಳಿನ ಕ್ಯಾನ್ಸರ್ಗೆ ಕಾರಣವಾದ ವಿಷಕಾರಿ ಪಿತ್ತರಸ ದ್ರವಗಳನ್ನು ಕಡಿಮೆ ಮಾಡುತ್ತದೆ. ಇನ್ನು ಹಲವಾರು ರೋಗಗಳಿಗೆ ಒಣ ದ್ರಾಕ್ಷಿಯು ಒಂದು ಉತ್ತಮ ಮನೆಮದ್ದು ಆಗಿದೆ. ನೋಡಿದ್ರಲ್ಲ ಗೆಳೆಯರೆ, ಇಷ್ಟು ರುಚಿಯಾಗಿರುವ ಮತ್ತು ಅಗ್ಗದ ಬೆಲೆಯಲ್ಲಿ ಸಿಗುವಂತಹ ಒಣ ದ್ರಾಕ್ಷಿ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಉಪಯೋಗವಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.